ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಇಂದು ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ನೌಕರರು ಬಂದ್ಗೆ ಕರೆ ಕೊಟ್ಟಿದ್ದು, ರಾಜ್ಯಾದ್ಯಂತ ಸಂಪೂರ್ಣವಾಗಿ ಬಸ್ ಸಂಚಾರ ಸ್ಥಗಿತವಾಗಿದೆ. ಇದರಿಂದ ವಿದ್ಯಾರ್ಥಿಗಳು, ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿದ್ದು, ಹಬ್ಬ ದಿನಗಳಲ್ಲಿಯೇ ಮುಷ್ಕರದಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ವೇತನ ಬಿಡುಗಡೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸಾರಿಗೆ ನೌಕರರು ಮುಷ್ಕರ ನಡೆಸುತ್ತಿದ್ದಾರೆ. ಬಂದ್ ಬಿಸಿ ಕಲ್ಪತರುನಾಡು ತಿಪಟೂರಿಗೂ ತಟ್ಟಿದ್ದು, ತಿಪಟೂರು ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು ಪರದಾಡುವಂತಾಗಿದೆ. ಸರ್ಕಾರದ ಜೊತೆ ಎಷ್ಟೇ ಸಭೆಗಳನ್ನ ನಡೆಸಿದ್ರೂ ನೌಕರರ ಯಾವುದೇ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಹೀಗಾಗಿ ಆಗಸ್ಟ್ 5ರಿಂದ ಬಸ್ ಸಂಚಾರ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಸೇರಿದಂತೆ ಎಲ್ಲಾ ಸಾರಿಗೆ ನೌಕರರು ಬಂದ್ಗೆ ಕರೆ ನೀಡಿದ್ದಾರೆ. ನಾವು ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು, ಬಸ್ ಇಲ್ಲ, ಹಿಂಸೆ ಆಗೈತೆ, ನಮಗೆ ಹುಷಾರಿಲ್ಲ, ಗಡಿಯೋಕ್ಕಾಗಲ್ಲ, ಏನು ಮಾಡೋದಪ್ಪ ನಾವು. ಹಿಂಗಾದರೆ ಹೆಂಗೆ ಮಾಡೋದು? ಎಲ್ಲ ಸ್ಟ್ರೈಕ್ ಮಾಡಿಕೊಂಡು ಜನಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ಇವ್ರು 4 ದಿನ ಮುಂಚೆಗೆ ಇದನ್ನೆಲ್ಲನೂ ವ್ಯವಸ್ಥೆ ಮಾಡ್ಕೋಬಾರ್ದು. ಮಾಡಿದ್ರೆ ಹೆಂಗೆ ಮಾಡೋದು? ಅವ್ರು ಮುಂಚೆನೇ ಹೇಳಿದ್ರು, ಒಂದು ತಿಂಗಳು ಮುಂಚೆನೇ ಹೇಳಿದ್ರು. ಕೋರ್ಟ್ ಹಿಂಗಿತ್ತಲ್ಲಪ್ಪ, ಕೋರ್ಟ್ ಇದೆ ಆರ್ಡರ್ ಕೊಟ್ಟವ್ರೆ, ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೀವು ಸರ್ಕಾರಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಅದೇ ಅವ್ರಿಗೆ ಚೀಮಾರಿ ಹಾಕ್ಬೇಕಾಗುತ್ತೆ. ಈ ಥರ ಇದು ಮಾಡಿದರೆ ಅವ್ರ ಗಡುವು ತಗೊಂಡು ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ ಅಂತಂದ್ರೆ ಜನಗಳ ಗತಿ ಏನು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಅದೇ ನಿಮ್ಗೆ ಈಗ ಹಾಸ್ಪಿಟಲ್ ಹೋಗಿ ತೊಂದರೆ ಆಗ್ತಿದೆ. ಹೌದು, ಆಸ್ಪತ್ರೆಗೆ ಹೋಗಿ ತೊಂದರೆ ಆಗ್ತೈತೆ. ಇಲ್ಲ ಅಂತಂದ್ರೆ ಏನ್ ಮಾಡೋಣ, ಆಸ್ಪತ್ರೆ ಇರ್ತವ್ರೆ, ನಾವು ಅಲ್ಲಿ ತೋರ್ತಾ ಇದ್ದೀವಿ. ಅದರಿಂದ ನಾವು ಅಲ್ಲಿಗೆ ಹೋಗ್ಲೇಬೇಕು. ಅಲ್ಲಿ ಇವತ್ತು ನಮಗೆ ಅಲ್ಲಿ ಡೇಟ್ ಐತೆ, ಅದರಿಂದ ನಾವು ಅಲ್ಲಿ ಹೋಗ್ಲೇಬೇಕು, ತೋರಿಸ್ಲೇಬೇಕು. ಹೌದಿಲ್ಲ ಅಂತಂದ್ರೆ ಇನ್ನೊಂದು ದಿನ ಹೋದ್ರೆ ಡಾಕ್ಟ್ರೇ ಇರ್ತಾರೋ, ಇರೋ ಕೈಲೂ ನೋಡಕ್ಕೆ ನಮಗೆ ವ್ಯವಸ್ಥೆ ಸರಿ ಆಗ್ತಿಲ್ಲ. ಒಟ್ಟು ಸರ್ಕಾರಕ್ಕೆ ನೀವು ಮನವಿ ಏನು ಹೇಳ್ತಾರೆ? ಸಾರ್ವಜನಿಕ ತೊಂದರೆ ಆಗುತ್ತೆ, ಏನು ಮಾಡ್ತಾರೆ ನೋಡ್ಬೇಕು. ಏನಿಲ್ಲ, ಅದು ಸರ್ಕಾರವೇ ನಿಲುವು ತಗೊಂಡು ಬಸ್ಸಿನ ಅನುಕೂಲ, ಜನಗಳ ಅನುಕೂಲ, ಜನದ್ದೇನು ತೊಂದರೆ ಇಲ್ಲ. ನೀವು ಸರ್ಕಾರ ಈ ಬಸ್ನವ್ರದ್ದೇ ಈಗ ತೊಂದರೆ ಮಾಡ್ತಾ ಇರೋದು. ಜನಗಳೇ ಸ್ಟ್ರೈಕ್ ಮಾಡಿ ಬಸ್ ನಿಲ್ಲಿಸ್ತಾ ಇಲ್ಲ. ಸರ್ಕಾರ ಜನಗಳು ಮಾಡ್ತಿಲ್ಲ, ಅವ್ರ ಬೇಡಿಕೆಗಳು ಇರ್ತಾವಲ್ಲ, ಅವ್ರ ಬೇಡಿಕೆ ಕೊಡ್ಲಿ ಪಾಪ, ನಾವು ಇಲ್ಲ ಅನ್ನಕ್ಕಲ್ಲ. ಅವ್ರ ಬೇಡಿಕೆ ಕೊಡಲೇಬೇಕು. ಇರೋದು ಕೊಡಲಿ, ಇಲ್ಲದನ್ನ ಅವ್ರು ಕೇಳಿದ್ರು ಕೊಡೋಕೆ ಸಾಧ್ಯ ಇಲ್ಲ. ಇರೋದು ಕೊಡಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಒಳ್ಳೆ ತಂದಲ್ಲಿ ಮಾಡ್ಕೊಂಡು ಯಾವ ಇದು ಗಲಾಟೆಗೆ ಇದು ಅವಕಾಶ ಕೊಡ್ದಂಗೆ ಕೂಡಲೇ ಮಧ್ಯ ಪ್ರವೇಶಿಸಿ ಅವರ ಬೇಡಿಕೆಗಳಿಗೆ ಸ್ಪಂದಿಸಿ ಸಾರಿಗೆ ಸಂಚಾರದ ಪುನರಾರಂಭಕ್ಕೆ ಅನುವು ಮಾಡಿಕೊಟ್ಟು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುತ್ತದೆ ಎಂದು ಕಾದು ನೋಡಬೇಕಿದೆ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.